ಟೇಸ್ಟಿ. Now we are going to prepare egg burji. ನೆಕ್ಸ್ಟ್ ಮೀಟ್ ಮಾಡ್ತೀವಿ ಚಪಾತಿ ಅಂಡ್ ನಮ್ಮ ಎಗ್ ಬುರ್ಜಿ ಜೊತೆ ಎಗ್ ಅಲ್ಲಿದೆ guys. We are going to chop this 2 onions into small cube pieces. ಆನಿಯನ್ ಚಾಪ್ ಮಾಡಿ ಆಗಿದೆ ಅಂಡ್ ಮಿಕ್ಸ್ ಮಾಡಿ ಆಗಿದೆ. ನನ್ನ ಕಣ್ಣಲ್ಲಿ ನೀರು ತರ್ಸಿನೂ ಆಗಿದೆ. ಅಂಡ್ ಹಿಯರ್ ಯಾ ಮೊಟ್ಟೆ ಇದು ಮಿಕ್ಸ್ ಮಾಡಿರೋದು ತೋರಿಸು. ಹೆಂಗೆ ಮಿಕ್ಸ್ ಮಾಡಿದೆ. ನೀವು ನೋಡ್ತಿದ್ದೀರಾ ಅಂತ ಚೆನ್ನಾಗಿ ಬಂದಿಲ್ಲ, ಇದೆಲ್ಲ ಚೆನ್ನಾಗಿ ಬಂತು. ಸೊ ದಿಸ್ ಇಸ್ ಹೌ ಟು ಮಿಕ್ಸ್. ಬ್ಲಾಕ್ ಆ್ಯಂಡ್ ಅದೆಲ್ಲ ಅದನ್ನು ವೈಟ್ ಮಾಡಿ. guys, if you're searching for any chefs for small functions, ಆಯ್ತಾ, ಇನ್ನು ನಾವು ದೊಡ್ಡ ಫಂಕ್ಷನ್ಸ್ಗೆ ಕುಕ್ ಮಾಡೋಷ್ಟು ದೊಡ್ಡವರಾಗಿಲ್ಲ. ಅದೇ ಎಲೆ ಎತ್ತಕ್ಕೆ ಅಷ್ಟೇ. No guys, we can make this egg burji ಆಯ್ತಾ. ಫಾರ್ ಅರೌಂಡ್ ನೀವು 20-30 ಪೀಪಲ್ನ ಕರ್ಕೊಬಂದರೆ ಸಾಕು. ತುಂಬ ಜನಕ್ಕೆ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ತೀವಲ್ಲ ಆಗ ಹೇಳ್ತೀವಿ. ಸಿ ಎಲ್ಲಿ ನಿಮಗೆ ಎಲ್ಲಾದರೂ ಎಗ್ ವೈಟ್ ಕಾಣಿಸ್ತಿದೆಯಾ? ಇಲ್ಲ, ಎಲ್ಲೋ ಕಲರ್. ಈ ಥರ ಯಾರು ಮಿಕ್ಸ್ ಮಾಡ್ತಾರೆ ಹೇಳಿ? ಹ್ಯಾಂಡ್ ಸ್ಪೀಡ್ ನೋಡಿ, ಪೊಸಿಷನ್ ನೋಡಿ. ಯಾಮ್ಸ್ ಕಿಚನ್, ಓನ್ಲಿ ಯಾಮ್ಸ್ ಕಿಚನ್. ನಂಗೆ ರೆಸಿಪಿ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನನಗೆ ಗೊತ್ತಿದೆ ಗೈಸ್, ಐ ಆಮ್ ಅ ಗ್ರೇಟ್ ಶೆಫ್, ಏನೋ. ಅದೇ ಸಾಯಕ್ಕೆ ಎಷ್ಟು ಹತ್ರ ಬೇಕೋ ಅಷ್ಟು ಹತ್ರ ದಾರಿ ಮಾಡ್ಕೊಡ್ತಿದ್ದಾರೆ ಗೈಸ್ ಅಷ್ಟೇ. ಓಕೆ, ದಿಸ್ ಇಸ್ ಹೌ ಐ ಚಾಪ್ಡ್, ಏನೋ. ಬನ್ನಿ ಹತ್ರ ಬನ್ನಿ. ಎಲ್ಲಿ ಎಲ್ಲ ವ್ಲಾಗರ್ಸ್ ಮಾಡ್ತಾರೆ ಆ ಥರ ನಾವು ಮಾಡ್ತೀವಿ ನೋಡಿ. ಇಲ್ಲಿ ಎಷ್ಟು ಚಂದ ಎಂಟರ್ಡ್ ಕಿಚನ್ ಆ್ಯಂಡ್ ಅಲ್ಲಿ ಇವಾಗ ನಂದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಚಪಾತಿ ಮಾಡಬೇಕು. ಇಲ್ಲಿ ಎಗ್ ಬುರ್ಜಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಅವರ್ ಕಿಚನ್. ಎಲ್ಲ ಇದೆ ಬಟ್ ಸ್ಟಿಲ್ ಕುಕ್ ಮಾಡೋಕ್ಕೆ ಯಾರಿಲ್ಲ, ನಾವೇ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಚಪಾತಿ ಮಾಡಿದ ಎಗ್ ಬುರ್ಜಿ ಮಾಡೋದು. First dish is egg burji. ಆಯಿಲ್ ಹಾಕಿದ್ರೆ ಕರ್ಬೇವಿನ ಸೊಪ್ಪು. We don't have mustard seeds, guys. ಆಯಿಲ್ ಎಲ್ಲರೂ ಹೇಳ್ತಾರೆ 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್, ಬಟ್ ನಮಗೆ ಯಾವ ಟೇಬಲ್ ಸ್ಪೂನ್ ಗೊತ್ತಿಲ್ಲ ಅಲ್ಲ, ನಮಗೆ ಹಾಕ್ತೀವಿ. ಆಯ್ತಾ? What means if is taking out some ingredients. ಭಯ ಆಗುತ್ತೆ. ಕೊತ್ತಂಬರಿ and curry leaves, coriander leaves, and we have garam masala. Again, MTR. Uy, wasak ko. Sumigod lang. Yan na po iba. Sumati ako. First lang. Ano ಜಾಸ್ತಿ ಆಗಿರುತ್ತೆ ಅನ್ಸುತ್ತೆ, ನಂಗೆ ಅನಿಸ್ತಂಗೆ. ಇವಾಗ ನೋಡ್ದಾಗ ಅನಿಸ್ತಿದೆ. ಕರ್ಬೇವಿನ ಸೊಪ್ಪು ಫಸ್ಟ್ ಹಾಕ್ತೀಯಾ? ಫಸ್ಟ್ ಇದು ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕಿ ಮಾಡ್ಬೇಕು. ಆವಾಗ ಇದು ಡಾರ್ಕ್ ಆಗ್ಬಿಡುತ್ತಲ್ಲ, ಫುಲ್ ಸೀದೋಗ್ಬಿಡುತ್ತಲ್ಲ. ಅಲ್ಲ, ಅದು ಫ್ರೈ ಆಗ್ಬೇಕು. ಹಾಕ್ತಿದ್ದಾರೆ, ಗೊತ್ತಿಲ್ಲ. ಸುಮ್ಮನೆ ನೋಡಿರೋ ಹಾಗೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನೂ ಗೊತ್ತಿಲ್ಲ. ಓಡೋದಕ್ಕೆ ರೆಡಿ ಆಗಿರಿ. ಬಟ್ಟ ಅಂತ ಆಗುತ್ತೆ ಹೇಳ್ತಿದ್ದೀನಿ.
ಟೀಸ್ಪೂನ್ ಎಗ್ಗಿಗೆ ಅದಲ್ಲ ಗೈಸ್, ನನಗೆ ಜಾಸ್ತಿ ಕುಕಿಂಗ್ ಬರೋದು. ಇದಾಕ್ಬಿಡೋಣ ಅಷ್ಟು ಅದು ಸ್ವಲ್ಪ ಜಾಸ್ತಿ ಆಗ್ಬೇಕು ಬಾ. ಕನ್ಸಿಸ್ಟೆನ್ಸಿ ಕರಿ ಆಗುತ್ತೆ. ಬಟ್ ಬಟ್ ಅನ್ಬೇಕಲ್ಲ ಬೇಬಿ, ಮಾಡ್ತೀನಿ ಸುಮ್ಮನೆ ಬೇಬಿ ಇದಾಕ್ಬಿಡೋಣ. ಏನಾಗಿಲ್ಲ ಗೈಸ್, ಏನಾಗಿಲ್ಲ. ಸರಿ ಜಾಸ್ತಿ ಸೇಫ್ ಇತ್ತು. ನಾವು ಓಡ್ತಿದ್ದು ಹೆದರ್ಕೊಂಡು ಓಡ್ತಿದ್ದಲ್ಲ. ವಿ ವರ್ ಹ್ಯಾವಿಂಗ್ ಸೇಫ್ಟಿ ಪ್ರಿಕಾಷನ್ಸ್ ಅಷ್ಟೇ. ಸುಟ್ಬಿಟ್ಟಿ ನನಗೆ ಜರ ಸೋಲ್ಬೇಕಿತ್ತು ಅಂತ ಭಯ. We have to be safe, guys. 10 o'clock ಈಗ ಟೇಕ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಬೇಕಾ ಮನೆಗೆ ಕಾಲ್ ಮಾಡಿ ಹೇಗೆ ಇರ್ತಾರೆ ಅಂತ ಕೇಳೋಣ. ಆಮೇಲೆ ಈಗ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಮಮ್ಮಿಗೆ ನಮ್ಮನ್ನ ಕೇರೇ ಇಲ್ಲ, ಕಾಲೇ ಮಾಡಿಲ್ಲ. ಇವಾಗ ಏನ್ ಹಾಕ್ಬೇಕು? ಅಮ್ಮ ಇದಾದ್ಮೇಲೆ ಏನಾಗಬೇಕು? ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಬೇಕು ಸ್ವಲ್ಪ. ಗೋಲ್ಡನ್ ಆಯಿತು, ಉಪ್ಪು ಹಾಕ್ತಿದ್ದೀವಿ. ಗೋಲ್ಡನ್ ಆದಮೇಲೆ ಎಗ್ ಆಮೇಲೆ ಹಾಕೋದಾ? ಎಗ್ ಆಮೇಲೆ ಹಾಕೋದಾ? ಹಾಂ ಉಂಟು ಉಂಟು ಸಿಕ್ತು, ಇಲ್ಲ ಇತ್ತು. ಹಾಂ ಓಕೆ ಓಕೆ. ಹಾಂ ಮೇಬಿ ಇದು ಗೋಲ್ಡನ್ ಆಗಿ ಬ್ರೌನ್ ಆಗಿಬಿಡ್ತೀವಿ ಮಾಡೋಷ್ಟು. ಯಾವ್ದು ಹಾಕ್ಬೇಕಂತ ಈಗ? ಸಾಲ್ಟ್, ಪಿಂಚ್ ಆಫ್ ಸಾಲ್ಟ್. ಅಷ್ಟು ಸಾಲ್ಟ್ ಇತ್ತಾ? ಆಮೇಲೆ ಸ್ವಲ್ಪ ಹಾಕೋಣ. ಶಶಿಧರ್ ಹೇಳಿ ನನಗೆ. ನನ್ನ ಒಂದು ಸ್ಟೈಲ್ ಅರ್ಶಿನ ಪುಡಿ, ಸಿ ಸಾಲ್ಟ್. ಇಲ್ಲ ನೀನು ಆಟಾಡ್ಬಿಡ ಈಗ. ಆಮೇಲೆ ಖಾರ ಪುಡಿ, ಅಚ್ಚ ಖಾರದ ಪುಡಿ. ಅದನ್ನು ಉಪ್ಪಾಯಿತು. ಇದೊಂದು ಗರಂ ಮಸಾಲ. ಇದೆಲ್ಲ ಸಿಗ್ತೀನಿ ಮಾಡಿ ನೆಕ್ಸ್ಟ್ ಇಸ್ ಗರಂ ಮಸಾಲ. ಹಾಗೆ ಖಾರ ಇರೋ ಒಂದು ಸ್ವಲ್ಪ ಧೈರ್ಯನೇ ಇಲ್ಲ ನನಗೆ. ಸ್ವಲ್ಪ ಜಾಸ್ತಿ ಕೂಡ ಖಾರ ಕಿತ್ಕೊಂಡು ಬರುತ್ತೆ. ಆಮೇಲೆ ಖಾರ ಪುಡಿ ಹಾಕ್ತೀನಿ, ಕಣ್ಣು ಬಿಟ್ಕೊಳ್ಳೋಣ ಇದಾದ್ಮೇಲೆ. ಸ್ವಲ್ಪ ಮಮ್ಮಿ ಹೌ ಹ್ಯಾಪಿ ಆರ್ ನಿನ್ನ ಮನೇಲಿ? ಏನು ಮಾಡಿಲ್ಲ, ಇಲ್ಲೇನೋ ಮಾಡಿ ತಗೋತಿದ್ದೀನಿ ಅಂತ ಗೈಸ್, ನಾವು ಲೈಕ್ we are putting ಮಕ್ಕಿ ಕಾಸಿ ಓಕೆ. ಸ್ವಲ್ಪ ಡ್ರೈ ಆಗಬೇಕು. ಓಕೆ ಇದು ಹಾಕಿದ್ವಿ ಎಂತ ಅದು ಗಟ್ಟಿಯಾಗಿ ಬಟ್ ಸರಿ ಮಮ್ಮಿ, ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ. ಹಾಂ ಹಾಂ ಅದು ಗಟ್ಟಿಯಾಗಿ ನಂಗೆ ಮಾಡೋದಾಗಲ್ಲ. ಅದು ಸ್ವಲ್ಪ ಆಮ್ಲೆಟ್ ಥರ ಗಟ್ಟಿಯಾಗಿ. ಸರಿ ಮಮ್ಮಿ, ಓಕೆ. ನಮಗೆ ಯಾಕೋ ಈರುಳ್ಳಿನೇ ಇದೆ. ಅಷ್ಟೊಂದು ಈರುಳ್ಳಿನ ಫ್ರೈ ಮಾಡಿದ್ದೀವಿ. ಭಯಕ್ಕೆ ಇದು ಸಿಗಲ್ಲ ಇರ್ಬೇಕಂತೆ ಆಮ್ಲೆಟ್ ಮಾಡಿ ಇದು ಮಾಡಬೇಕಾದ್ರೆ. ಅದು ಡ್ರೈ ಆಗಿ ನಿಮ್ದು ತುಂಬ ಸ್ಪ್ರೆಡ್ ಮಾಡಿದ್ರೆ ಅದು ಆಗಲ್ಲ, ಪಾಯಸ ಆಗುತ್ತೆ. ಬಟ್ಟೆ ನೋಡೋಕ್ಕೆ ಭಯಗ್ತಿದೆ ಅಷ್ಟಾಗತ್ತೆ. ಮಮ್ಮಿ ಈಗ ನಾನು ನೆನಪೇ ಆಗಿಲ್ವಾ? ಗಟ್ಟಿ ಆಗಲಿ ಕಣೋ ಸ್ವಲ್ಪ. ಇಲ್ಲಿ ಇಟ್ಕೊಂಡಿದ್ಲೆ ಅಡಿಲಿ. ಹಾಂ, ಅದು ಮಿಕ್ಸ್ ಮಾಡಬೇಕು, ಗಟ್ಟಿ ಆಗುತ್ತೆ. ನಾನು ಮಾಡಿದ್ದೀನಿ ನನಗೆ ಫಸ್ಟ್
ನನ್ನ ನಂಬಿ ಗಾಯ್ಸ್, ನಾನು ಮಾಡಿದ್ದೀನಿ. ಮಿನಿ ರಕ್ಷಿತಾ ಹೆಸರು. ಈ ರೀಲ್ಸ್ ಗೊತ್ತಾ? ಹಲೋ, ತುಂಬ ಡಿಸ್ಟರ್ಬೆನ್ಸ್ ಇದೆ. ಮಲಗಿದ್ದೀರಾ? ನಾವೀಗ ಕೂತ್ಕೊಳ್ತಾ ಇದ್ದೀವಿ. ಇಷ್ಟೊತ್ತು ಎಲ್ಲ ಪ್ರಿಪರೇಷನ್ ಮಾಡ್ತಿದ್ವಿ. ಆಗಬೇಕು ನಾವು ಸ್ವಲ್ಪ ಅನ್ಕೋತಿದ್ವಿ. ಮಮ್ಮಿ ಅದು ಎಗ್ಗನ್ನ ಗಟ್ಟಿ ಆದ್ಮೇಲೆ ತಿರುಗಿಸ್ಬೇಕಾ ಅವ್ರ ಪಾಯಸ ಇದ್ದಾಗಲೇ ತಿರುಗಿಸ್ಬೇಕಾ? ಓ, ಅದು ತಿರುಗಿಸಿ ಐ ಮೀನ್ ಲೈಕ್ ಸ್ಟಿರ್ ಮಾಡಿ 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 ಗಟ್ಟಿ ಆಗಬೇಕು. ತಿಂದೆ ಏನೋ ತಪ್ಪಾಗ್ತಿರೋದು. ಸರಿ ಮಮ್ಮಿ, ನೀವು ಮಲಗಿ ಆಯ್ತಾ? ಖುಷಿ ಮಲಗಿದ್ಲಾ? ಓಕೆ ಮಮ್ಮಿ, ಬಾಯ್, ಗುಡ್ ನೈಟ್. ಟೇಸ್ಟ್ ಇದೆಯಾ? ಅವರನ್ನು ಸ್ವಲ್ಪ ಇದೆಯಾ ಟೇಸ್ಟ್? ತಿಂದರೆ ಗೊತ್ತಾಗುತ್ತೆ, ತಿನ್ನಕ್ಕದು ಬಂದೇ ಇಲ್ಲ. ಅದು ಸ್ಟಿಕ್ ಆಗ್ತಿದೆ ಅಲ್ಲ, ಸ್ವಲ್ಪ ಆಯಿಲ್ ಹಾಕಿದ್ರೆ ಹೇಗಿರುತ್ತೆ ಕೇಳೋಣ. It's going to taste very, 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 very good. ನಂಗೆ ಒತ್ತಿ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ. ಮಾಡೋದಲ್ಲ ಗಾಯ್ಸ್, ವಾಶ್ ಮಾಡೋದಿಲ್ಲ. ಬಿಕಾಸ್ ಆ ಥರ ಆಗಿದೆ ಪಾತ್ರ. ಇಟ್ಸ್ ನಾಟ್ ಈಸಿ. ಬಿಡ್ಲೇ ಬರ್ತಂತೆ ಶಶಿಗಂತ. ಹೌದಾ? ಮಿಕ್ಸ್ ಮಾಡ್ತಾನೆ ಇಟ್ಸ್ ನಾಟ್ ಈಸಿ. ಬಟ್ಟೆ ಗೈಸ್, ನನ್ನ ಬಟ್ಟೆ ಸುತ್ತ ಹಾಕೋದ್ರಲ್ಲಿ ತುಂಬ ಫೇಮಸ್. ಅಲ್ಲ, ಹಿಂಗೆ ನೋಡ್ತಿದ್ದೀನಿ ಗೊತ್ತಾ, ಒಳ್ಳೆ ಇದೆಲ್ಲ ಖಾಲಿ ಬೇಕಾಗುತ್ತೆ. ಗರಂ ಮಸಾಲ ತಗೋಣ. 20% ಎಕ್ಸ್ಟ್ರಾ ಬೇರೆ ಕೊಟ್ಬಿಟ್ಟು ಅವ್ರಿಗೆ ಆ ಪ್ಲಾಂಟಿಂಗ್. ಅಂಕಲ್ ಇದೆ ಏನಾರ ಮಾಡ್ತಿದ್ದೀರಾ ಅಂತ ಅವಾಗಿಂದ ಪಟ್ಟ 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 ಅನ್ನಿಸ್ತಾ. ಡಿಸೈಡ್ ಮಾಡಿದಂತೆ ಗೈಸ್, ನಾವು ಏನು ಮಾಡ್ಕೊತಿದ್ದೀವಿ ಅಂತ ಅವ್ರು ಬಂದು ಹೇಳ್ಕೊಂಡು ನಮಗೆ ಭಯಪಡ್ತು. ಸಾರಿ ಕೇಳಿ ಹೋಗ್ತೀರಾ? ಥ್ಯಾಂಕ್ ಯು ಸೋ ಮಚ್. ಫೈನಲಿ ಗೈಸ್, ನೋಡಿ ನಾನು ಒಳ್ಳೆ ಶೆಫ್ ಇದ್ದೀನಿ. ಕೊತ್ತಿಮರಿ ಆಗ್ತದೆ ಗೈಸ್. ಕೊರಿಯಾಂಡರ್ ಲೀವ್ಸ್ ಹಾಕಿದ್ದೀವಿ. ಇದು ಹಾಕಿದ್ಮೇಲೆ ಫ್ರೈ ಮಾಡಬೇಕು. ಅದೇ ಇವಳು ಆಲ್ರೆಡಿ ಆಫ್ ಮಾಡಿಬಿಟ್ಟಿದ್ದಾಳೆ. ತುಂಬ ಕಷ್ಟ ಇದೆ, ಕೈಯಾಗ ಬಂದ್ಬಿಡ್ತಲ್ಲ. ಫೈನ್, ಬಾಯ್. ಎಗ್ ಬುರ್ಜಿ ಫೈನಲಿ ಸಕ್ಸಸ್ಫುಲಿ ಇಬ್ಬರು ಸೇರಿ ಮಾಡಿದ್ದೀವಿ. Our next cooking is chapati. So guys, this is chapati. ಅದು ಸ್ಪ್ರೆಡ್ ಆಗೋದು ಬೇಡ. ಚಪಾತಿಯಲ್ಲಿ ಸ್ಪ್ರೆಡ್ ಮಾಡೋದು
ಅಂದ್ಕೊಂಡೆ ನಾವು ಯಾಕಿನ್ನೂ ಏನೂ ಮಾಡಿಲ್ಲ ಅಂತ. ಗೊತ್ತಿಲ್ಲ Guys, so she's becoming a pro, I guess. I mean, not a pro, but yeah, starting ಅಲ್ಲೇ ಇಷ್ಟು ಒಳ್ಳೆ ಟ್ಯಾಲೆಂಟ್ ಎಲ್ಲಿ ಸಿಗ್ತಾರೆ, ಯಾರು ಮಾಡ್ತಾರೆ? ಧೈರ್ಯ ಮಾಡ್ತಿರೋದು ನಾನು ಪ್ರೋ ಅಂತ ಅಲ್ಲ. ಮಮ್ಮಿಗಳ ಮಾಡ್ತಾರೆ ಅಂದರೆ ನಮ್ದೇನು ಏನು ಅಂತಂದ್ರೆ ನಾನು ಮಾಡ್ತಿರೋದು. ನಾನು ಒಂದ್ಸಲ ಮನೇಲಿ ಹೀಗೆ ಮಾಡಕ್ಕೆ ಹೋಗಿದ್ದೆ. ಆಮೇಲೆ ಕೈ ಚಂದ ಸುಟ್ಕೊಂಡು ಅದನ್ನು ಹೇಳ್ತಾರಲ್ಲ, ಬಾಲ ಸುಟ್ಟಿದ್ಬೇಕು. ಗ್ಯಾಸ್ ಹೋಯ್ತು. ಈ ಥರನೂ ಆಗುತ್ತಾ ಗೈಸ್? ನಾವೇನು ಮಾಡಿಲ್ಲ. ಅಂಕಲ್ ಒಂದು ಸ್ವಲ್ಪ ಸ್ಟವ್ ಆನ್ ಮಾಡ್ಕೊಳ್ಳಿ. ಆಫ್ ಆಯಿತು. ಇದೊಂದು ಸಡನ್ ಆಫ್ ಆಯಿತು. ಇದು ಸ್ಟವ್ ಚಪಾತಿ ಆಗುತ್ತೆ, ತಿನ್ನುವಾಗ ತೋರಿಸ್ತೀವಿ. ನಾನು ಮಿಸ್ಸಾಗೆಲ್ಲ ಅದ್ರ ಮೇಲೆ ಕಲಿಬಿಡ್ತೀನಿ. ಎವ್ರಿಥಿಂಗ್ ಡನ್ ಆ್ಯಂಡ್ ಹೋಗ್ತಾ ಇದ್ದೀವಿ ಈಗ ರೂಮ್. ಆಯಿತು. ಇದು ಹಿಂಗ ಎಗ್ ರೋಲ್. ಹ್ಯಾವ್ ಅ ಟೇಸ್ಟ್. ಇಲ್ಲ, ಒಟ್ಟಿಗೆ ಟೇಸ್ಟ್ ಒಟ್ಟಿಗೆ ಎಕ್ಸ್ಪ್ರೆಷನ್ ಕೊಡ್ತೀವಿ. ಒಟ್ಟಿಗೆ ಹಿಂಗೆ ಟೇಸ್ಟ್ ಮಾಡಿ ಒಟ್ಟಿಗೆ ಹಿಂಗೆ ಎಕ್ಸ್ಪ್ರೆಷನ್ಸ್ ಕೊಡ್ತೀಯ. ತಿನ್ನು. ಯಾಕೋ ನಾನೇ ಬೇಗ ಮೇಲೆ ಕಳಿಸ್ಬೇಕು ಅಂತ ಪ್ಲಾನ್ ಇಟ್ಟಿದ್ದಾರೆ ಗೈಸ್ ಅನ್ಸುತ್ತೆ ಗೈಸ್. ಯು ಶುಡ್ ಬೈಟ್ ಲೈಕ್ ಮುಂದೆ. ಹೆಂಗಿದೆ? ಏನು ಎಕ್ಸ್ಪ್ರೆಷನ್ಸ್? ಗುಡ್ ಗುಡ್. ಗುಡ್. ಚಪಾತಿ ಟೇಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಐ ಮೀನ್ ಲೈಕ್ ಚಪಾತಿ ಇದು ಸ್ವಲ್ಪ ಸ್ಟ್ರಾಂಗ್ ಇದೆಯಾ? ಟೇಸ್ಟ್ ಹೇಗೆ ಇದೆ ಅಂತ ಕೇಳಿದ್ರೆ ನನಗೆ ಹೇಳೋಕ್ಕೆ ಬರಲ್ಲ, ಬಟ್ ಚೆನ್ನಾಗಿದೆ. ತಿನ್ಬೋದು. ಕಣ್ಣು ಮುಚ್ಕೊಂಡು ಧೈರ್ಯದಲ್ಲಿ ತಿನ್ಬೋದು. ಎಲ್ಲ ಮುಗೀತು, ಊಟನೂ ಆಯಿತು, ಎಲ್ಲ ಆಯಿತು. ಸೊ ವಿ ಆರ್ ಗೋಯಿಂಗ್ ಟು ಸ್ಲೀಪ್ ನೌ. ಯಾ, ಬಿಕಾಸ್ ನನಗೆ ಕಾವ್ಯ ಮತ್ತೆ ಟಾಪ್ 6 ಅಲ್ಲಿ ಇರೋದಕ್ಕೆ ಸೂಕ್ತ ಅಂತ ನನಗೆ ಅನ್ಸುತ್ತೆ. ಮನೆಗೆ ಬಂದಿದ್ದ ದಿನದಿಂದ ಇಲ್ಲಿವರೆಗೂ ಕೂಡ ಅನ್ಸುತ್ತೆ ಅವರ ಒಂದು ತಾಳ್ಮೆನ ಕಳ್ಕೊಂಡೆ.